ಇಲ್ಲಿವರೆಗೂ ನಾವು ಆ್ಯಕ್ಚುಲಿ ಲಿಥೋಸ್ಫಿಯರ್ ಬಗ್ಗೆ ತಿಳ್ಕೊಂಡ್ವಿ, ಸ್ಟ್ರಕ್ಚರ್ ಆಫ್ ಅರ್ತ್ ಬಗ್ಗೆ ತಿಳ್ಕೊಂಡ್ವಿ, ಮತ್ತು ಸ್ಟ್ರಕ್ಚರ್ ಆಫ್ ರಾಕ್ಸ್ ಬಗ್ಗೆ ಕೂಡ ತಿಳ್ಕೊಂಡ್ವಿ. ಈಗ ಫೋರ್ಸಸ್ ಆಫ್ ದ ಅರ್ತ್ ಕ್ರಸ್ಟ್ ಹೆಂಗಿರುತ್ತೆ, ಅದರ ಒಳಗಡೆಯಿಂದ ಏನು ಬರುತ್ತೆ, ಆ್ಯಕ್ಚುಲಿ ಫೋರ್ಸ್ ಹೆಂಗೆ ಎಕ್ಸಿಸ್ಟ್ ಆಗುತ್ತೆ. ಫೋರ್ಸಸ್ಸಲ್ಲಿ ಎರಡು ಟೈಪ್ಸ್ ಇದೆ. ಅರ್ಥಿಂದ ಬರೋ ಫೋರ್ಸ್ ಎರಡು ಟೈಪ್ ನೋಡ್ರಿ, ಇಂಡೋಜೆನಿಕ್ ಫೋರ್ಸಸ್ ಆ್ಯಂಡ್ ಎಕ್ಸೋಜೆನಿಕ್ ಫೋರ್ಸಸ್. ಇಂಡೋಜೆನಿಕ್ ಫೋರ್ಸಸ್ ಅಂದರೆ ಇಟ್ ಈಸ್ ಆಲ್ಸೋ ನೋನ್ ಆಸ್ ಎಂಡೋಜೆನಿಕ್ ಫೋರ್ಸಸ್. ಹೌದಾ? ಜಸ್ಟ್ ಸಿ, ಇನ್ ಅಂದರೆ ಒಳಗಡೆಯಿಂದ ಬರ್ತಕ್ಕಂಥ ಹೀಟ್, ಅಂದರೆ ಭೂಮಿ ಒಳಗಡೆಯಿಂದ. ಎಂಡೋಜೆನಿಕ್ ಫೋರ್ಸಸ್ ಎಂಟರಿಂಗ್ ಆಫ್ ಹೀಟ್ ಅಂತಲೂ ಹೇಳ್ಕೋಬೋದು. ಹೌದಾ? ಇಂಡೋಜೆನಿಕ್ ಫೋರ್ಸಸ್ ಆರ್ ಇಂಟರ್ನಲ್ ಫೋರ್ಸಸ್ ದಟ್ ಆ್ಯಕ್ಟ್ ಫ್ರಮ್ ಇನ್ಸೈಡ್ ದ ಅರ್ತ್. ನಾನು ಹೇಳ್ದಾಗೆ ಇನ್ಸೈಡ್ ದ ಅರ್ಥಿಂದಾನೇ ಹೀಟ್ ಬರುತ್ತೆ, ವಿಚ್ ಮೀನ್ಸ್ ಫೋರ್ಸ್. ಎಂಡೋಜೆನಿಕ್ ಫೋರ್ಸಸ್ ಆರ್ ಇಂಟರ್ನಲ್ ಫೋರ್ಸಸ್ ದಟ್ ಆ್ಯಕ್ಟ್ ಫ್ರಮ್ ಇನ್ಸೈಡ್ ದ ಅರ್ತ್ ಆ್ಯಂಡ್ ಚೇಂಜ್ ದ ಅರ್ತ್ ಸರ್ಫೇಸ್, ಆ್ಯಂಡ್ ವಿಚ್ ವಿಲ್ ಚೇಂಜ್ ದ ಅರ್ತ್ ಸರ್ಫೇಸ್. ಎಕ್ಸಾಂಪಲ್, ವಾಲ್ಕಾನಿಕ್ ಎರಪ್ಷನ್ಸ್ ಆ್ಯಂಡ್ ಅರ್ಥ್ಕ್ವೇಕ್ ಎಕ್ಸೆಟ್ರಾ. ಸಿ, ವಾಲ್ಕಾನಿಕ್ ಎರಪ್ಷನ್ಸ್ ಅಂದ ತಕ್ಷಣ ಅದರಲ್ಲಿ ನಾವು ಭಾಳಷ್ಟು ವಾಲ್ಕೆನೋಸ್ನ ನೋಡ್ತೀವಿ. ಅಟ್ ಪ್ರೆಸೆಂಟ್ 1350 ಇನ್ ದ ವರ್ಲ್ಡ್ ಆ್ಯಕ್ಟಿವ್ ವಾಲ್ಕೆನೋಸ್ ಇದೆ ಅಂತ. ಹೌದಾ? ಸಿ ಹಿಯರ್, ಅದಕ್ಕೋಕಿನ ಮುಂಚೆ ವಾಲ್ಕೆನೋಸ್ ಬಗ್ಗೆ ತಿಳ್ಕೊಂಬಿಡೋಣ. ವಾಲ್ಕೆನೋ is an opening or crack in the earth crust through which magma, gases and ashes come out to the earth surface. ಪಿಕ್ಚರ್ ನೋಡ್ರಿ, ಆ ಪಿಕ್ಚರಲ್ಲಿ ವಾಲ್ಕೆನೋ ಇದೆ ಅಲ್ವಾ, ಆ ವಾಲ್ಕೆನೋ ಇಂದ ಮ್ಯಾಗ್ಮಾ ಹೊರಗಡೆ ಬರುತ್ತೆ, ಗ್ಯಾಸಸ್ ಬರುತ್ತೆ, ಆ್ಯಶ್ ಬರುತ್ತೆ. ಹೌದಾ? ನಮ್ಗೆ ಕಾಣಿಸ್ತಾ ಇದೆ ಅಲ್ವಾ ಈ ಚೇಂಬರ್, ಮ್ಯಾಗ್ಮಾ ಚೇಂಬರ್ ಇದು. ಹೌದಾ? ಅಲ್ಲಿ ನಮಗೆ ಪಾರ್ಟ್ಸ್ ನೋಡಿ, ಪಾರ್ಟ್ಸ್ನ ಗಮನಿಸಿ. ಮ್ಯಾಗ್ಮಾ ಚೇಂಬರ್, ವೆಂಟ್, ಕ್ರೇಟರ್, ಲಾವಾ, ಆ್ಯಶ್ ಇದೆ ಅಲ್ವಾ, ಭಾಳಷ್ಟು ಇದೆ. ಹೌದಾ? ಸಿ, ಮ್ಯಾಗ್ಮಾ ಚೇಂಬರ್ ಅಂದರೆ ಸ್ಟೋರ್ಸ್ ಮ್ಯಾಗ್ಮಾ ಬಿಲೋ ದ ಅರ್ತ್, ವಿಚ್ ಸ್ಟೋರ್ಸ್ ದ ಮ್ಯಾಗ್ಮಾ ಬಿಲೋ ದ ಅರ್ತ್. ವೆಂಟ್ ಅಂತಂದರೆ ಈಗ ಇವೆಲ್ಲ ಹೊರಗಡೆ ಬರುತ್ತಲ್ವ, ಮ್ಯಾಗ್ಮಾ, ಗ್ಯಾಸಸ್, ಆ್ಯಶ್ ಹೊರಗಡೆ ಬರುತ್ತಲ್ವ, ಯಾವುದ್ರ ಮುಖಾಂತರ? ಪ್ಯಾಸೇಜ್. ದಿಸ್ ವೆಂಟ್, ಪ್ಯಾಸೇಜ್ ಥ್ರೂ ವಿಚ್ ಮ್ಯಾಗ್ಮಾ ರೈಸಸ್, ಅಲ್ಲಿಂದ ಹೊರಗಡೆ ಬರುತ್ತೆ. ಕ್ರೇಟರ್ ಅಂದ ತಕ್ಷಣ ಬೌಲ್ ಶೇಪ್ಡ್ ಓಪನಿಂಗ್ ಅಟ್ ದ ಟಾಪ್. ನಾವು ಈ ಡಯಾಗ್ರಾಮಲ್ಲಿ ನೋಡಿದ್ವಿ, ಬೌಲ್ ಶೇಪ್, ಅದ್ರ ಒಳಗಡೆಯಿಂದ ಹೊರಗಡೆ ಬರುತ್ತಲ್ವ, ಆ್ಯಶಸ್ ಆಗಿರ್ಬೋದು, ಮ್ಯಾಗ್ಮಾ ಆಗಿರ್ಬೋದು. ಹೌದಾ? ಲಾವಾ. ನೆಕ್ಸ್ಟ್ ಲಾವಾ ಬಗ್ಗೆ ನೋಡೋಣ. ಲಾವಾ ಅಂತಂದ್ರೆ ಮ್ಯಾಗ್ಮಾ, ಆ್ಯಕ್ಚುಲಿ ಮ್ಯಾಗ್ಮಾ ದಟ್ ರೀಚಸ್ ದ ಅರ್ತ್ ಸರ್ಫೇಸ್. ನೆಕ್ಸ್ಟ್ ಆ್ಯಶ್, ಫೈನ್ ಪಾರ್ಟಿಕಲ್ಸ್, ಮೆನಿ ಗ್ಯಾಸ್ ಪಾರ್ಟಿಕಲ್ಸ್ ಬರುತ್ತೆ, ಮತ್ತು ನಮಗೆ ಆ್ಯಶ್ ಲೈಕ್ ಸ್ಟ್ರಕ್ಚರನ್ನು ಸ್ಮೋಕ್ ಬರುತ್ತೆ ನೋಡ್ರಿ. ಆ್ಯಕ್ಚುಲಿ ವೆನ್ ಇಟ್ ಕಮ್ಸ್ ಔಟ್ ಲಾವಾ, ಯು ವಿಲ್ ಸಿ ಆ್ಯಶ್ ಆಲ್ಸೋ ಡ್ಯೂರಿಂಗ್ ಆ್ಯನ್ ಎರಪ್ಷನ್. ಹೌದಾ? ಇನ್ನು ನೀಟಾಗಿ ಡೀಪಾಗಿ ನೋಡೋದಾದರೆ, ಡೆಫಿನೇಷನ್ ಆಫ್ ವೆಂಟ್: ಎ ಪ್ಯಾಸೇಜ್ ಇನ್ ಅರ್ತ್ ಕ್ರಸ್ಟ್ ಥ್ರೂ ವಿಚ್ ಮ್ಯಾಗ್ಮಾ ಆ್ಯಂಡ್ ಅದರ್ ವಾಲ್ಕಾನಿಕ್ ಮೆಟೀರಿಯಲ್ಸ್ ಆರ್ ಎಜೆಕ್ಟೆಡ್. ಯಾವುದ್ರ ಮುಖಾಂತರ? ಥ್ರೂ ವಿಚ್ ಮ್ಯಾಗ್ಮಾ ಆ್ಯಂಡ್ ಅದರ್ ವಾಲ್ಕಾನಿಕ್ ಮೆಟೀರಿಯಲ್ಸ್ ಆರ್ ಎಜೆಕ್ಟೆಡ್ ಈಸ್ ಕಾಲ್ಡ್ ವೆಂಟ್. ಈ ವೆಂಟ್ ಮುಖಾಂತರನೇ ಮ್ಯಾಗ್ಮಾ ಆಗಿರ್ಬೋದು, ಅದರ್ ವಾಲ್ಕಾನಿಕ್ ಮೆಟೀರಿಯಲ್ಸ್ ಆಗಿರ್ಬೋದು ಹೊರಗಡೆ ಬರುತ್ತೆ. ನೆಕ್ಸ್ಟ್, ದ ಫನಲ್ ಶೇಪ್ಡ್ ಹೋಲೋ ಅಟ್ ದ ಟಾಪ್. ನಾನು ಹೇಳಿದ್ನಲ್ವ, ಈ ರೀತಿ ಇರುತ್ತಂದರೆ ಇಲ್ಲಿ ಟಾಪ್ ಲೇಯರಲ್ಲಿಂದ ಕೆಳಗಡೆಯಿಂದ ಡೀಪ್ ಸ್ಮೋಕ್ ರೀತಿಲಿ ಬರುತ್ತಲ್ವ ಹೊರಗಡೆ, ಅದು ಬಂದು ನಮಗೆ ಇದು ವೆಂಟ್ ಅಂತ ಹೇಳ್ತೀವಿ. ಇದು ಈ ಶೇಪ್ ಬಂದ್ಬಿಟ್ಟು ಕ್ರೇಟರ್ ಅಂತ ಹೇಳ್ತೀವಿ. ಎ ಲಾರ್ಜ್ ಬ್ಯಾಸಿನ್ ಶೇಪ್ಡ್ ಕ್ರೇಟರ್ ಬೌಂಡ್ ಬೈ ಸ್ಟೀಪ್ ಸೈಡ್ ಈಸ್ ನೋನ್ ಆಸ್ ಕಾಲ್ಡೆರಾ. ಈ ಕಾಲ್ಡೆರಾ ನೋಡ್ರಿ ಹೆಂಗಿರುತ್ತೆ, ಬ್ಯಾಸಿನ್ ಶೇಪಲ್ಲಿ ಇರುತ್ತೆ. ಕ್ರೇಟರ್ ಇಲ್ಲೇನೆ ಬ್ಯಾಸಿನ್ ಶೇಪಲ್ಲಿ ಇದ್ದ ತಕ್ಷಣ ಅದರಿಂದ ಸೈಡಿಗೆ ಬರುತ್ತಲ್ವ, ಸೈಡ್ಗೆ ವಾಲ್ಕೆನೋ ಎರಪ್ಟ್ ಆಗುತ್ತಲ್ವ, ಅದನ್ನು ನಾವು ಸ್ಟೀಪ್ ಸೈಡ್ ಈಸ್ ನೋನ್ ಆಸ್ ಕಾಲ್ಡೆರಾ ಅಂತ ಹೇಳ್ತೀವಿ. ಟೈಪ್ಸ್ ಆಫ್ ವಾಲ್ಕೆನೋಸಲ್ಲಿ ಟೈಪ್ಸ್ ಇದ್ದಾವೆ. ಯಾವುದ್ಯಾವುದದು? ಆಕ್ಟಿವ್ ವಾಲ್ಕೆನೋಸ್, ಡಾರ್ಮ್ಯಾಂಟ್ ವಾಲ್ಕೆನೋಸ್ ಆ್ಯಂಡ್
extinct volcanoes. Three types: active, dormant, and extinct volcanoes. First, active volcanoes ನೋಡ್ಕೊಂಬಿಡೋಣ. Volcanoes which constantly eject lava, gases, etc. ಆ್ಯಕ್ಟಿವ್ ಅಂತಂದ್ರೆ ಇನ್ನೂ ಆ್ಯಕ್ಟಿವ್ ಯಾವ ಇದೆನೋ ಅವನ್ನೆಲ್ಲ ನಾವು ಆ್ಯಕ್ಟಿವ್ ವಾಲ್ಕೆನೋಸ್ ಅಂತ ಹೇಳ್ತೀವಿ. ಅದ ಕಾನ್ಸ್ಟೆಂಟ್ಲಿ ಎಜೆಕ್ಟ್ ಮಾಡ್ತಾನೆ ಇರುತ್ತೆ. ಆ್ಯಕ್ಟಿವ್ ವಾಲ್ಕೆನೋಸ್ ಇನ್ನೂ ಎಷ್ಟಿದ್ದಾವೆ? 1350 ಇನ್ ದ ವರ್ಲ್ಡ್. ಎಕ್ಸಾಂಪಲ್ಸ್: ಮೌಂಟ್ ಸ್ಟ್ರಾಂಬೋಲಿ ಅಂಡ್ ಮೌಂಟ್ ಇಟ್ನಾ ಇನ್ ಇಟಾಲಿ, ಎಕ್ಸೆಟ್ರಾ. ಯು ಎಸ್ ಅಲ್ಲೂ ಇದೆ, ಭಾಳಷ್ಟು ನಾವು ನೋಡ್ತೀವಿ, ಬಟ್ ಎಲ್ಲದನ್ನು ನೇಮ್ ಮಾಡೋಕ್ಕಾಗಲ್ಲಲ್ವ. Dormant volcanoes which have erupted for a long time but may erupt again in the future. ಆ್ಯಕ್ಚುಲಿ ಡಾರ್ಮೆಂಟ್ ವಾಲ್ಕೆನೋಸ್ ಅಂದರೆ ಒಂದ್ಸರಿ ಬಂದ ತಕ್ಷಣ ಮತ್ತೆ ಯಾವಾಗಾದರೂ ಬರ್ಬೋದು. ವಿ ಕಾಂಟ್ ಪ್ರಿಡಿಕ್ಟ್ ಇಟ್, ಯಾವಾಗ ಬರುತ್ತೆ ಹೇಳೋಕ್ಕಾಗಲ್ಲ. ಬಟ್ ದೋಸ್ ಆರ್, ಈಗ ಯಾರಾದರೂ ಒಬ್ಬ ಸ್ಟೂಡೆಂಟು ಲಾಂಗ್ ಆಬ್ಸೆಂಟ್ ಆಗಿ ಯಾವತ್ತೋ ಒಂದಿನ ಬರ್ತಾರಲ್ಲ ಹುಣ್ಣಿಮೆ ಅಮಾವಾಸ್ಯೆಗೆ, ಆ ರೀತಿ ಡಾರ್ಮೆಂಟ್ ವಾಲ್ಕೆನೋಸ್. ಎ ಡಾರ್ಮೆಂಟ್ ವಾಲ್ಕೆನೋ ಈಸ್ ಆ್ಯನ್ ಇನ್ಆಕ್ಟಿವ್ ವಾಲ್ಕೆನೋ ದಟ್ ಕ್ಯಾನ್ ಬಿಕಮ್ ಆ್ಯಕ್ಟಿವ್ ಅಗೈನ್. ಆ್ಯಕ್ಟಿವ್ ಆಗ್ಬೋದು ಮತ್ತೆ. ಎಕ್ಸಾಂಪಲ್ ನೋಡ್ರಿ: ಮೌಂಟ್ ವೆಸ್ಯೂಯಸ್ ಇನ್ ಇಟಾಲಿ, ಮೌಂಟ್ ಫುಜಿಯಾಮಾ ಇನ್ ಜಪಾನ್, ಎಕ್ಸೆಟ್ರಾ. ಲಾಸ್ಟ್ ಒನ್ ಬಂದು ಎಕ್ಸ್ಟಿಂಕ್ಟ್ ವಾಲ್ಕೆನೋ ಬಗ್ಗೆ ನೋಡೋಣ. ಎಕ್ಸ್ಟಿಂಕ್ಟ್ ವಾಲ್ಕೆನೋ is a dead volcano that is not likely to erupt. ಮತ್ತೆ ಅದು ಎರಪ್ಟ್ ಆಗಲ್ಲ, ಅದು ಡೆಡ್ ವಾಲ್ಕೆನೋ ಅಂತ ಹೇಳ್ತಿದ್ದಾರೆ. ಎಕ್ಸಾಂಪಲ್ ಬಂದು ಆಕ್ನೋಕೋಗುವಾ ಇನ್ ಅರ್ಜೆಂಟೀನಿಯಾ, ಆರ್ಥರ್ಸ್ ಸೀಟ್ ಇನ್ ಸ್ಕಾಟ್ಲ್ಯಾಂಡ್. ನೇಮ್ ಸ್ವಲ್ಪ ಪ್ರೊನೌನ್ಸಿಯೇಷನ್ ಡಿಫಿಕಲ್ಟ್ ಇರ್ಬೋದು. ಆಕ್ನೋಕೋಗುವಾ ಇನ್ ಅರ್ಜೆಂಟೀನಿಯಾ, ಆರ್ಥರ್ಸ್ ಸೀಟ್ ಇನ್ ಸ್ಕಾಟ್ಲ್ಯಾಂಡ್. ಈ ವಾಲ್ಕೆನೋ ಬರುತ್ತಲ್ವ, ಅದರಲ್ಲಿ ಮೆಟೀರಿಯಲ್ಸ್ ಹೆಂಗಿರುತ್ತೆ? 3 ಟೈಪ್ಸಲ್ಲಿ: ಸಾಲಿಡ್, ಲಿಕ್ವಿಡ್, ಗ್ಯಾಸಸ್. ಸಾಲಿಡ್ ಅಂದ ತಕ್ಷಣ ಯಾವ್ದ್ಯಾವುದು? ವಾಲ್ಕೆನಿಕ್ ಬಾಂಬ್ಸ್, ಸಿಂಡರ್ಸ್, ಸ್ಕೋರಿಯಾ, ಡಸ್ಟ್, ಆ್ಯಶ್ ಆ್ಯಂಡ್ ಎಕ್ಸೆಟ್ರಾ. ಮೆನಿ ಥಿಂಗ್ಸ್ ನೋಡ್ತೀವಿ. ಆ್ಯಕ್ಚುಲಿ ವೆನ್ ಇಟ್ ಎರಪ್ಟ್ಸ್ ವಿ ವಿಲ್ ಸಿ ಬ್ಲಾಸ್ಟ್ ಆಲ್ಸೋ, ಲೈಕ್ ಬಾಂಬ್ ಆ್ಯಂಡ್ ಡಸ್ಟ್ ಪಾರ್ಟಿಕಲ್ಸ್, ಆ್ಯಶಸ್, ಎಕ್ಸೆಟ್ರಾ. ಲಿಕ್ವಿಡ್ ಅಂದ ತಕ್ಷಣ ಲಾವಾ ಬಿಟ್ಟು ಬೇರೆ ಏನಿಲ್ಲ. ಗ್ಯಾಸಸ್ಸಲ್ಲಿ ಸಲ್ಫರಸ್ ಡೈಆಕ್ಸೈಡ್, ಹೈಡ್ರೋಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್, ಮೆನಿ ಗ್ಯಾಸಸ್ನ ನಾವು ನೋಡ್ತೇವೆ. ಇದರಲ್ಲಿ ಡಿಸ್ಟ್ರಿಬ್ಯೂಷನ್ ಆಫ್ ವಾಲ್ಕೆನೋಸ್ ಇದೆ, ಅಂದರೆ ಎಲ್ಲೆಲ್ಲಿ ನೋಡ್ತೀವಿ ನಾವು ವಾಲ್ಕೆನೋಸ್ನ, ಯಾವ್ಯಾವ ರೇಂಜಲ್ಲಿ ನೋಡ್ತೀವಿ ಅನ್ನೋದು. ವಾಲ್ಕೆನೋಸ್ ಅಕ್ಕರ್ ಇನ್ ಮೆನಿ ರೀಜನ್ಸ್ ಆಫ್ ದ ವರ್ಲ್ಡ್ ಇನ್ಕ್ಲೂಡಿಂಗ್ ಐಲ್ಯಾಂಡ್ಸ್, ಯಂಗ್ ಮೌಂಟೇನ್ ರೇಂಜ್ ಆ್ಯಂಡ್ ಪ್ಲೇಟ್ಯೂಸ್ ಆಫ್ ದ ಕಾಂಟಿನೆಂಟ್ಸ್. ಆ್ಯಕ್ಚುಲಿ ಐಲ್ಯಾಂಡ್ಸಲ್ಲಿ ಜಾಸ್ತಿ ನೋಡ್ತೀವಿ ನಾವು. ಐಲ್ಯಾಂಡ್ಸ್, ಯಂಗ್ ಮೌಂಟೇನ್ ರೇಂಜ್, ಪ್ಲೇಟ್ಯೂಸ್ ಆಫ್ ದ ಕಾಂಟಿನೆಂಟ್ಸ್, ಬೇರೆ ಕಡೆಯೆಲ್ಲ ನೋಡ್ತೀವಿ ಹೌದಾ. ನೆಕ್ಸ್ಟ್, ಮೋಸ್ಟ್ ಇಂಪಾರ್ಟೆಂಟ್ ರೀಜಿಯನ್ಸ್. ಇದರಲ್ಲಿ ಭಾಳ ಇಂಪಾರ್ಟೆಂಟ್ ರೀಜನ್ಸ್ ಯಾವುವು ಅಂದರೆ ದ ಸರ್ಕಮ್ ಪೆಸಿಫಿಕ್ ಬೆಲ್ಟ್ ಆರ್ ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಂತ ಹೇಳ್ತೀವಿ. ಇಲ್ಲಿ ಫಿಲಿಪೈನ್ಸ್, ಜಪಾನ್, USA, ಸೆಂಟ್ರಲ್ ಅಮೆರಿಕಾ, ಸೌತ್ ಅಮೆರಿಕಾ, ಎಕ್ಸೆಟ್ರಾ. ಈ ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಂತ ಇದೆ ಅಲ್ವಾ, ಈ ರೇಂಜಲ್ಲಿ ಇವೆಲ್ಲದರಲ್ಲಿ ನಾವು ವಾಲ್ಕೆನೋಸ್ನ ನೋಡ್ತೀವಿ. ಆ್ಯಂಡ್ ಮಿಡ್ ಅಟ್ಲಾಂಟಿಕ್ ಬೆಲ್ಟ್. ಈ ಮಿಡ್ ಅಟ್ಲಾಂಟಿಕ್ ಬೆಲ್ಟಲ್ಲಿ ಐಸ್ಲ್ಯಾಂಡ್, ವೆಸ್ಟ್ ಇಂಡೀಸ್ ಐಲ್ಯಾಂಡ್ಸ್ ಇವನ್ನೆಲ್ಲ ನೋಡ್ತೀವಿ. ಆ್ಯಂಡ್ ಮಿಡ್ ಕಾಂಟಿನೆಂಟಲ್ ಬೆಲ್ಟ್ ಇಟಲಿ, ಸ್ಪೇನ್, ಫ್ರಾನ್ಸ್, ಎಕ್ಸೆಟ್ರಾ. ಈ 3 ರೀಜನ್ಸ್ ಇದೆ ಅಲ್ವಾ, ಇವು ಭಾಳ ಮೋಸ್ಟ್ ಇಂಪಾರ್ಟೆಂಟ್ ರೀಜನ್ಸ್. ಆ್ಯಂಡ್ ಇಲ್ಲಿ ನಮಗೆ ಜಾಸ್ತಿ ವಾಲ್ಕೆನೋಸ್ನ ಕಾಣ್ತೀವಿ. ಆ್ಯಂಡ್ ಮೋರ್ ಓವರ್, ಅಪಾರ್ಟ್ ಫ್ರಮ್ ದೀಸ್ ಪ್ಲೇಸಸ್, ದೀಸ್ ರೀಜನ್ಸ್, even we can see some places volcanoes where it is some islands like Hawaii and Indonesia. ನೆಕ್ಸ್ಟ್ ಟಾಪಿಕ್ ಬಂದು ಅರ್ಥಕ್ವೇಕ್ ಹೆಂಗಾಗುತ್ತೆ ಹೆಂಗಿಲ್ಲ ಅಂತ ಹೇಳ್ಬಿಟ್ಟು ನೋಡೋಣ ಈಗ.